ಕಳೆದ ಕೆಲವು ದಿನಗಳಿಂದ ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಾ ಇರೋ CJP ಇದೆಯಲ್ಲ, ಇದು ಕಾಕ್ರೋಚ್ ಜನತಾ ಪಾರ್ಟಿ. ಅದನ್ನೀಗ ಕ್ರಿಮಿನಲ್ ಜನತಾ ಪಾರ್ಟಿ ಅಂತ BJP ಬ್ರ್ಯಾಂಡ್ ಮಾಡೋದಕ್ಕೆ ಹೊರಟಿದೆ. BJP ಅಲ್ಲ, ಕೇಂದ್ರ ಸರ್ಕಾರ ಅಲ್ಲಿ ಪ್ರತಿಭಟನೆ ಮಾಡಿದ ಕಾಕ್ರೋಚ್ಗಳು ಯಾರಿದ್ದಾರೆ ನೋಡಿ, ಅದರಲ್ಲಿ ಕ್ರಿಮಿನಲ್ಸ್ ಬಹಳ ಬಹಳ ಸಂಖ್ಯೆಯಲ್ಲಿದ್ದಾರೆ. ಅದರ ದಾಖಲೆಗಳನ್ನು ಕೂಡ ನಿಮ್ಮ ಮುಂದೆ ತೆಗೆದಿಡ್ತೀವಿ ಅಂತ. ನಾವು ಸುಮ್ಮನೆ ಅರೆಸ್ಟ್ ಮಾಡೋದಿಲ್ಲ, ಸುಮ್ಮನೆ ನಾವು ಅವ್ರನ್ನೆಲ್ಲ ತುಳಿದಿಡೋದಿಲ್ಲ. ನಾವು ಯಾರನ್ನ ಹೇಗೆ ಬಂಧಿಸಬೇಕು, ಯಾರನ್ನ ಹೇಗೆ ಸರಿ ಮಾಡಬೇಕು, ರಿಪೇರಿ ಮಾಡಬೇಕು, ಮಾಡ್ತೀವಿ ಅಂತ ಹೊರಟಿದೆ. ಈ ಕ್ರಿಮಿನಲ್ ಜನತಾ ಪಾರ್ಟಿ ಅಂತ ಯಾಕೆ ಹೇಳೋಕೆ ಹೊರಟಿದೆ? ಈ CJP ಪ್ರೊಟೆಸ್ಟ್ ಬಗ್ಗೆ ಪಾಕಿಸ್ತಾನದಿಂದ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿತ್ತು. ಪಾಕಿಸ್ತಾನದಿಂದ ಇನ್ಫ್ಲೂಯೆನ್ಸರ್ಗಳು ಬಹಳಷ್ಟು ಮಾತಾಡಿದ್ರು. ಪಾಕಿಸ್ತಾನದಿಂದ ಭಾರತದಲ್ಲಿ ನೋಡಿ, ನರೇಂದ್ರ ಮೋದಿ ಏನು ಅತ್ಯಂತ ಶಕ್ತಿಶಾಲಿ ರಾಜಕೀಯ ವ್ಯಕ್ತಿ, ಭಾರತದ ಶಕ್ತಿಶಾಲಿ ಪ್ರಧಾನಿ ಅಂತ ಅನ್ಸ್ಕೋತಾ ಇದ್ರು, ಅವರನ್ನು ಅಲುಗಾಡಿಸ್ಬಿಟ್ಟಿದೆ. ಸಣ್ಣ ಹುಡುಗರು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಅಂತ ಅಲ್ಲಿನ ಇನ್ಫ್ಲೂಯೆನ್ಸರ್ಗಳು, ಅಲ್ಲಿನ ರಾಜಕೀಯದವರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲಂತೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡ ಮೇಲೆ ನೋಡಿದ್ರಾ, ನರೇಂದ್ರ ಮೋದಿನೇ ಶೇಕ್ ಆಗ್ಬಿಟ್ರು CJP ಪ್ರೊಟೆಸ್ಟ್ಗೆ ಅಂತ ಹೇಳಿ ದೊಡ್ಡದಾಗಿ ಸುದ್ದಿ ಮಾಡಿದ್ರು. ಆದರೆ ಪಾಕಿಸ್ತಾನದಲ್ಲಿ ಈ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೂ ಇದೆ, ಆದರೆ ಇದು ಸಾಧ್ಯ ಆಗೋದಿಲ್ಲ. ಅದನ್ನು ಪಾಕಿಸ್ತಾನದವರೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಏನು ಕ್ರಿಮಿನಲ್ಸ್ ಜನತಾ ಪಾರ್ಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಈಗಾಗಲೇ 2800ಕ್ಕಿಂತ ಹೆಚ್ಚು ಪ್ರಕರಣಗಳಿರುವವರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಸುದ್ದಿ. ಅದು ಯಾರು, ಏನು, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನಾನು ಓಂ ಕಲಿ ಭಾರತ. ನೋಡಿ, CJP ಏನು ಪ್ರೊಟೆಸ್ಟನ್ನು ಶುರು ಮಾಡ್ತೋ, ಮಾಡಿದಾಗಿನಿಂದ ಆ ಪ್ರೊಟೆಸ್ಟ್ ನಿಲ್ಲುವವರೆಗೂ ಅಲ್ಲಿ ಭಾಗವಹಿಸಿದ್ದಂಥವ್ರು ಸಾವಿರಾರು ಅಲ್ಲ, ಲಕ್ಷಾಂತರ ಜನ. ಹಾಗಾದರೆ ಅಲ್ಲಿ ವಿದ್ಯಾರ್ಥಿಗಳೇ ಎಲ್ಲ ಭಾಗವಹಿಸಿದ್ರಾ? ಇಲ್ಲ. ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಈ ನೀಟ್ ಓದ್ದವ್ರೆ, ನೀಟ್ ಎಕ್ಸಾಮ್ ಬರೆದವರೇ ಇದ್ರಾ? ನೀಟ್ಗೋಸ್ಕರ ಏನು ಕಷ್ಟಪಟ್ಟವರೇ ಇದ್ರಾ ಅಂದರೆ ಇಲ್ಲ. ಅದೊಂದು ಜೆನ್ಸಿ ಪ್ರೊಟೆಸ್ಟ್ ಆಗಿ ಪರಿವರ್ತನೆ ಆಯಿತು. ಅದಕ್ಕೆ ದೇಶಾದ್ಯಂತ ಬೆಂಬಲ ವ್ಯಕ್ತ ಆಯಿತು. ಪಾಟ್ನಾದಲ್ಲೂ ಪ್ರತಿಭಟನೆ ಆಯಿತು, ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲೂ ಆಯಿತು, UP ಯಲ್ಲೂ ಆಯಿತು, ಹಾಗೆ ಬಿಹಾರದಲ್ಲಿ ಎಲ್ಲ ಕಡೆಗಳಲ್ಲೂ, ದೆಹಲಿಯ ಜೊತೆಗೆ ಮುಂಬೈನಲ್ಲೂ ದೇಶಾದ್ಯಂತ ಅದಕ್ಕೊಂದು ಬೆಂಬಲ ಸಿಕ್ತು. ಆದರೆ ಇಲ್ಲಿ ಭಾಗವಹಿಸಿದವರು ಯಾರು ಅಂತ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ನೀವು ಅವ್ರ ಮೇಲೆ ಕೇಸು ದಾಖಲಿಸೋ ಹಂಗಿಲ್ಲ. CJPಯಲ್ಲಿ ಪ್ರೊಟೆಸ್ಟ್ ಮಾಡಿದವರ, CJP ಪಾರ್ಟಿಯಲ್ಲಿ ಪ್ರೊಟೆಸ್ಟ್ ಮಾಡಿದವರು ಏನಿದ್ರು ಅವರಿಗೆ ವಿನಾಕಾರಣ ಹಿಂಸೆ ಕೊಡ್ತಾ ಇದ್ದೀರಾ, ಮುಂದೆ ಪ್ರತಿಭಟನೆ ಮಾಡಬಾರ್ದು ಅಂತ ಕೇಸ್ ದಾಖಲಿಸ್ತಾ ಇದ್ದೀರಾ. ಆದರೆ ದಾಖಲೆಯನ್ನ ಕೊಡ್ತಾ ಇದೆ ಈಗ ಪೊಲೀಸ್ ಇಲಾಖೆಯ ದಾಖಲೆಗಳ ಪ್ರಕಾರನೇ ಇಲ್ಲಿ CJPಯಲ್ಲಿ ಇದ್ದವರಲ್ಲಿ ಎಂತೆಂಥ ಪ್ರಕರಣಗಳಲ್ಲಿ ಇದ್ರು ಅಂದರೆ 2873 ಜನ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರು ಅಂತ. ಸೊ ಇಷ್ಟು 2870 ಜನ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದವರಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದ್ದವರೇ ಆಗಿದ್ದಾರೆ. ಅಂದರೆ ಇಲ್ಲಿ ಕಲ್ಲು ಹೊಡೆದವರು, ಪೊಲೀಸರ ಮೇಲೆ ದಾಳಿ ಮಾಡಿದವರು, ಒಂದಷ್ಟು ಕಿಡಿಗೇಡಿಗಳೇನಿದ್ದಾರೆ, ಇವರೆಲ್ಲ ಈ ಪ್ರತಿಭಟನೆಗೆ ಬಂದಿದ್ರು ಅಂತಂದರೆ ಇದರ ಹಿಂದೆ ಒಂದು ಸಂಚಿತ್ತು. ಇದರ ಹಿಂದೆ ಯಾರೋ ಪ್ಲ್ಯಾನ್ ಮಾಡಿ, ಪ್ಲಾನ್ ಮಾಡಿ ಇವರನ್ನು ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ವಿದ್ಯಾರ್ಥಿಗಳ ಕಷ್ಟಕ್ಕೆ ಪ್ರತಿಭಟಿಸೋಕೆ ವಿದ್ಯಾರ್ಥಿಗಳೇ ಹೋಗಿದ್ದಿದ್ರೆ ಸರಿ, ಒಪ್ಬೋದಾಗಿತ್ತು. ಅಥವಾ ಯಾವುದೋ ರಾಜಕೀಯ ಪಕ್ಷದ ನಾಯಕರು ಬಂದಿದ್ರೆ ಓಕೆ. ಇಲ್ಲಿ ಇದ್ದವರಲ್ಲಿ ಬಹಳಷ್ಟು ಜನ, ಅಂದರೆ 100-200 ಅಲ್ಲ, 2800ರಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾದವರಿದ್ರು. ಅದು ಕೂಡ ತುಂಬ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರಿದ್ದಾರೆ ಅಂತ ಗಮನಿಸಬೇಕು. ಇದು ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲ ಕ್ರಿಮಿನಲ್ ಜನತಾ ಪಾರ್ಟಿ ಅಂತ ಹೇಳೋದಕ್ಕೆ ಕಾರಣಗಳಿದ್ದಾವೆ, ಸ್ಪಷ್ಟವಾದಂಥ ಕಾರಣಗಳು ಸಿಗ್ತಾ ಇದ್ದಾವೆ ಅನ್ನುವಂಥದ್ದು. ಇದು ಸದ್ಯಕ್ಕೆ ಇದನ್ನು ಸುಮ್ಮನೆ ಬಿಡೋದಿಲ್ಲ. BJP ಅವರು ಆಫ್ಟರ್ ಎಫೆಕ್ಟ್ಸ್ ಏನಿದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಏನು ಕೊಡಿಸಿದ್ರೋ ಅದಕ್ಕೆ ರಿವರ್ಸ್ ಆ್ಯಕ್ಷನ್ ಏನಿದೆ ಅದನ್ನು ಮಾಡಿನೇ ಮಾಡ್ತಾರೆ. ಯಾಕೆಂದರೆ BJP ಸದಾ ಪ್ಲ್ಯಾಂಡ್ ಆಗಿರುತ್ತೆ. ಒಂದು ಏಟನ್ನು ತಿಂದ ಮೇಲೆ ಅದಕ್ಕೆ 2 ಏಟನ್ನು ಕೊಡೋದಕ್ಕೆ BJP ಸದಾ ರೆಡಿ ಇರುತ್ತೆ. ಯಾಕೆಂದರೆ ಅಷ್ಟು ಸಶಕ್ತವಾದಂಥ ನಾಯಕತ್ವ ಇದೆ. ನರೇಂದ್ರ ಮೋದಿ, ಅಮಿತ್ ಶಾ ಸುಮ್ಮನೆ ಕೂರೋರಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಟ್ಟೇ ಕೊಡ್ತಾರೆ ಅನ್ನೋದಂತೂ ಸ್ಪಷ್ಟ. ಇನ್ನು ಪಾಕಿಸ್ತಾನದ ವಿಚಾರ ನಾನು ನಿಮಗೆ ಹೇಳೋದಕ್ಕೆ ಬಂದೆ. ಪಾಕಿಸ್ತಾನದ ಇನ್ಫ್ಲೂಯೆನ್ಸರ್ಗಳಿಗೆ, ಅಲ್ಲಿರುವಂಥ ರಾಜಕೀಯದವ್ರಿಗೆ ನಮ್ಮ ದೇಶದಲ್ಲೂ ಹೀಗೆ ಪ್ರತಿಭಟನೆ ಆಗಬೇಕಿತ್ತು ಅನ್ನುವಂಥದ್ದು ಅನಿಸಿದೆ. ಭಾಳಷ್ಟು ವಿಡಿಯೋಗಳು ಹೊರಗಡೆ ಬಂತು. ನೋಡಿ, ನರೇಂದ್ರ ಮೋದಿ ನಾವು ಬೈತಿದ್ದೀವಿ ಪಾಕಿಸ್ತಾನದವರು, ಅಲ್ಲಿ ನೋಡಿ ಭಾರತದವರು ಬೈತಾ ಇದ್ದಾರೆ. ನಮಗಂತೂ ಇಷ್ಟ ಆಗ್ತಿದೆಯಪ್ಪ ಈ ಜೆನ್ಸಿ ಪ್ರೊಟೆಸ್ಟ್ ಅಂತ ಹೇಳಿದರು. ಪಾಕಿಸ್ತಾನದಲ್ಲೂ ಈ ರೀತಿ ಪ್ರತಿಭಟನೆ ಆಗಲಿ ಅಂತ ಅವರು ಕೂಡ
ಹೇಳ್ಕೊತಾ ಇದ್ರು, ಬಹಳಷ್ಟು ಆಸೆ ಪಡ್ತಾ ಇದ್ರು. ಆದರೆ ಈಗ ಅವರೇ ಹೇಳ್ಕೊತಾ ಇದ್ದಾರೆ, ಇಲ್ಲಪ್ಪ ಪಾಕಿಸ್ತಾನದಲ್ಲಿ ಈ ರೀತಿ ಜೆನ್ಜಿ ಪ್ರೊಟೆಸ್ಟ್ ಆಗೋದಿಲ್ಲ, ಯಾಕಂದರೆ ಪಾಕಿಸ್ತಾನದಲ್ಲಿ ಭಾರತದಷ್ಟು ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ಪ್ರತಿಭಟನೆ ಮಾಡೋಕೆ ಹೊರಟ್ರೆ ಕಂಡಲ್ ಗುಂಡು. ಭಾರತದ ರೀತಿ ಸಂವಿಧಾನ ಕೊಟ್ಟಿರುವ ಸ್ವಾತಂತ್ರ್ಯ ಪಾಕಿಸ್ತಾನದಲ್ಲಿ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸೆಲ್ಯೂಟ್ ಕೊಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸದಾ ಕೃತಜ್ಞರಾಗಿರಬೇಕು ಭಾರತದ ಪ್ರತಿಯೊಬ್ಬ ನಾಗರಿಕ. ಯಾಕೆಂದರೆ ಭಾರತ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಇಲ್ಲಿನ ನಾಗರಿಕರಿಗೆ. ಯಾರು ಬೇಕಾದರೂ ಪ್ರತಿಭಟಿಸುವಂತಹ ಅವರಿಗೆ ಹಕ್ಕನ್ನು ಕೊಟ್ಟಿದೆ ನಮ್ಮ ಕಾನೂನು, ನಮ್ಮ ಸಂವಿಧಾನ. ಹಾಗಾಗಿ ಈ ಒಂದು ಅವಕಾಶ ಪಾಕಿಸ್ತಾನದಲ್ಲಿಲ್ಲ. ನಾವು ನೋಡ್ತಾ ಇದ್ದೀವಿ, ಬಲೂಚಿಸ್ತಾನದಲ್ಲಿರ್ಬೋದು ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ನಾವು ಅದನ್ನು ಹಾಕಿ ಕರೆದ್ರೆ ಅವರು ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ. ಸೊ ಆ ಭಾಗದಲ್ಲಿ ನಮಗೆ ಸಬ್ಸಿಡಿಗಳನ್ನು ಕೊಡಿ, ನಮಗೆ ಹೆಚ್ಚಿನ ನೀರಿನ ವ್ಯವಸ್ಥೆ ಮಾಡಿಕೊಡಿ, ಜೊತೆಗೆ ಹಾಲು ಅಂದರೆ ಕೆಲವೊಂದು ಬೆಲೆ ಏರಿಕೆ ಇದೆಯಲ್ಲ ನಿಯಂತ್ರಣ ಮಾಡಿ. ಹಾಲಿಗಾಗಿ ಹಾಹಾಕಾರ ಇದೆ. ಅಲ್ಲಿ ಗೋಧಿ ಹಿಟ್ಟಿಗೋಸ್ಕರ ಪ್ರತಿಭಟನೆ ಮಾಡ್ತಾರೆ. ತಿನ್ನೋ ಆಹಾರಕ್ಕೆ ಕಷ್ಟ ಇದೆ, ಅದರ ಬೆಲೆ ಭಾರತದ 4 ಪಟ್ಟಿದೆ. ಸೊ ಅದನ್ನು ಕಡಿಮೆ ಮಾಡಿ ಅಂತ ಪ್ರತಿಭಟನೆ ಮಾಡಿದರೆ ಅವ್ರನ್ನ ಗುಂಡಿಕ್ಕಿ ಸಾಯಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಲ್ಲಿ ಸಿಕ್ಕಿರುವಂಥ ಮಾಹಿತಿ, ಒಂದು 40 ಜನರ ಪ್ರಾಣ ಹೋಗಿದೆ. ಅದು ಕೂಡ ಅದನ್ನು ಮುಚ್ಚಿಟ್ಟು ಹೇಳ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚು ಪ್ರಾಣಗಳು ಹೋಗಿದ್ದಾವೆ. ಯಾರು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೋ, ಸೊ ಅವರ ಪ್ರತಿಭಟನೆಯನ್ನು ಹತ್ತಿಕ್ಕೋದಿಕ್ಕೆ 40ಕ್ಕಿಂತ ಹೆಚ್ಚು ಪ್ರಾಣ ಬಲಿಗಳಾಗಿದೆ ಅನ್ನುವಂಥದ್ದನ್ನು ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಮಾಡೋಕೆ ಹೊರಟ್ರೆ ಸ್ವಾತಂತ್ರ್ಯ ಇಲ್ಲ, ಅವ್ರನ್ನ ಗುಂಡಿಕ್ಕಿ ಕೊಲ್ತಾರೆ. ನಾವು ಜೆನ್ಸಿಗಳು ಭಾರತದ ಥರ ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಪಟ್ನಾದಲ್ಲಿ, ಬೆಂಗಳೂರಲ್ಲಿ ಮಾಡಿದಾಗ ಪ್ರತಿಭಟನೆ ಮಾಡೋಕೆ ಹೊರಟ್ರೆ ಸರ್ಕಾರ ಎಲ್ಲರನ್ನೂ ರಸ್ತೆಯಲ್ಲೇ ಹೊಡೆದಾಕ್ಬಿಡುತ್ತೆ, ಶೂಟ್ ಮಾಡಾಕುತ್ತೆ. ಹಾಗಾಗಿ ನಾವು ಪ್ರತಿಭಟನೆ ಮಾಡದೆ ಸುಮ್ಮನೆ ಇರಬೇಕಷ್ಟೇ. ಪಾಕಿಸ್ತಾನದಲ್ಲಿ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿನ ಇನ್ಫ್ಲೂಯೆನ್ಸರ್ಗಳು ಹೇಳ್ತಾ ಇದ್ದಾರೆ. ಭಾರತ ಎಷ್ಟು ಸೇಫ್ ಅನ್ನೋದನ್ನು ಯೋಚನೆ ಮಾಡಿ, ಭಾರತ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಅನ್ನೋದನ್ನು ಯೋಚನೆ ಮಾಡಿ. ಈಗ ಸದ್ಯಕ್ಕೆ ಎಲ್ಲರೂ ಖುಷಿ ಪಟ್ಕೊಳ್ಳುವಂಥ ಸಮಯ. ಜೆನ್ಜಿ ಪ್ರೊಟೆಸ್ಟ್ಗೆ ದೇಶದ ಅತ್ಯಂತ ಸಶಕ್ತ ಪ್ರಧಾನಿ ಅಂತ ಕರೆಸ್ಕೊಂಡಿದ್ದಂಥ, ಜಾಗತಿಕ ಮಟ್ಟದಲ್ಲಿ ಅಪ್ರೂವಲ್ ರೇಟಿಂಗ್ ಅಂದರೆ ನಂಬರ್ 1 ನಾಯಕ ಅನಿಸ್ಕೊಂಡಿದ್ದಂಥ, 70% ಅಪ್ರೂವಲ್ ರೇಟಿಂಗ್ ಇದ್ದಂಥ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯಲ್ಲಿ ಮೊದಲ ವಿಕೆಟ್ ಪತನ ಆಗಿದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ಒಂದು ಪ್ರತಿಭಟನೆಗೆ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದು ಮೋದಿ ಸರ್ಕಾರದಲ್ಲಿ. ಇದು ಮೊದಲ ಬಾರಿ ಅಂತಂದರೆ ದೇಶದ ಸಂವಿಧಾನಕ್ಕೆ ಎಂಥ ತಾಕತ್ತಿದೆ ಯೋಚನೆ ಮಾಡಿ. ಆ ತಾಕತ್ತಿರುವಂಥ ಸಂವಿಧಾನ ಇರೋದ್ರಿಂದಾನೇ ಇಲ್ಲಿ ಇಷ್ಟರ ಮಟ್ಟಿಗೆ ಜನ ಸ್ವಾತಂತ್ರ್ಯದಿಂದ ನೆಮ್ಮದಿಯಾಗಿದ್ದಾರೆ. ಸೊ ಹಾಗಾಗಿ ಭಾರತ ಯಾವತ್ತಿಗೂ ಕೂಡ ಬೆಸ್ಟ್. ನೀವೇನಂತೀರಾ? ಇದು ಕ್ರಿಮಿನಲ್ ಜನತಾ ಪಾರ್ಟಿಯನ್ನು BJP ಇನ್ನಷ್ಟು ಬೆಂಡೆತ್ತೋದಂತೂ ಸ್ಪಷ್ಟ. ಅಂದರೆ ಕ್ರಿಮಿನಲ್ ಜನತಾ ಪಾರ್ಟಿ ಅಂತ ಏನು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, ಈ ಪ್ರಕರಣಗಳನ್ನ ಇಟ್ಕೊಂಡು ಮತ್ತಷ್ಟು ಬಂಧನ ಆಗುತ್ತೆ, ಅವರನ್ನು ಹತ್ತಿಕ್ಕೋ ಕೆಲಸನ ಮಾಡ್ತಾರೆ. ಆದರೆ ಪ್ರತಿಭಟನೆಯನ್ನು ತಡೆಯೋದಕ್ಕೆ ಆಗೋದಿಲ್ಲ. ಪ್ರತಿಭಟನೆಗೆ ಭಾರತದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮ್ಮ ಕಾನೂನು ಕೊಟ್ಟಿದೆ, ಪ್ರತಿಭಟಿಸುವ ಹಕ್ಕು ನಮ್ಮದು. ಹಾಗಾಗಿ ಒಂದು ಕಡೆ CJP ಕಾಕ್ರೋಚ್ ಜನತಾ ಪಾರ್ಟಿ ಕ್ರಿಮಿನಲ್ ಜನತಾ ಪಾರ್ಟಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನ ನಮಗೆ ಸ್ವಾತಂತ್ರ್ಯ ಇಲ್ವಲ್ಲಪ್ಪ ಅಂತ ಕೈ ಹಿಸುಕೊಳ್ತಾ ಇದೆ. ಭಾರತದ ಪ್ರತಿಭಟನೆ ನೋಡಿ, ಭಾರತ ಎಷ್ಟು ಸೂಪರ್ ಆಗಿದೆಯಲ್ಲ, ನಮಗೂ ಅದೇ ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಅಲ್ಲಿನ ಇನ್ಫ್ಲುಯೆನ್ಸರ್ಗಳೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತದಲ್ಲಿ ನಾವು ಖುಷಿಯಾಗಿದ್ದೀವಿ ಅಂತ ಖಂಡಿತ ಅನ್ಕೋಬಹುದು. ಇದು ನಮಗನ್ಸಿದ್ದು, ನಿಮಗೂ ಹಾಗೆ ಅನ್ಸುತ್ತಾ? ಭಾರತ ಅತ್ಯಂತ ಸ್ವಾತಂತ್ರ್ಯ ಕೊಟ್ಟಿದೆಯಾ ಭಾರತ ಎಲ್ಲರಿಗೂ ಕೂಡ, ಅಥವಾ ಇನ್ನೂ ಕೂಡ ಬದಲಾವಣೆಗಳಾಗಬೇಕಾ? ಯಾವ್ದು ಸರಿ ಯಾವ್ದು ತಪ್ಪು? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.